ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬಕ್ಕೆ ಯಾವ ಥರ ಸೀರೆ ಉಡಿಸ್ಬೇಕು, ಹಾಗೆ ನೀವು ಅಂದ್ಕೊಂಡಿರೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಗೊತ್ತಿರೋ ಅಷ್ಟು ಸ್ವಲ್ಪನ ನಿಮ್ಮ ಹತ್ರ ಹೇಳ್ತೀನಿ. ಯಾಕೆ ಅಂತ ಅಂದರೆ ಈ ನಡುವೆ ತುಂಬ ರೀಲ್ಸ್ಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ಜ್ಯೋತಿಷಿಗಳಾಗಿರ್ಬೋದು ಎಲ್ಲನೂ ಆಲ್ಮೋಸ್ಟು ಇದನ್ನೇ ಸಜೆಷನ್ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಯಾವ ಥರ ಪೂಜೆ ಮಾಡ್ತೀನಿ, ಹಾಗೆ ನೀವು ಯಾವ ಥರ ಪೂಜೆ ಮಾಡಬೇಕು, ದೇವ್ರಿಗೆ ಈ ವರ್ಷ ಬಂದಿರೋಂಥ ಕಲ್ಲರು ತುಂಬ ಅದೃಷ್ಟವಾಗಿರೋಂಥ ಕಲ್ಲರು, ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಕಲ್ಲರು. ಆ ಸೀರೆನೇ ಉಡಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಯಾವ ಕಲ್ಲರು ಅಂತ ತೋರಿಸ್ತೀನಿ ನಾನು. ಇನ್ನು ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋಗಳು ಸಿಗುತ್ತೆ, ಹಾಗೆ ಶೇರ್ ಮಾಡಿ, ಯೂಸ್ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ನಾನು ಕೂಡ ಇವತ್ತು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ನಿಮಗೋಸ್ಕರ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಈಗ ಆಲ್ಮೋಸ್ಟ್ ಎಲ್ಲ ರೀಲ್ಸ್ಗಳಲ್ಲೂ ಹರಿದಾಡ್ತಾ ಇರೋ ಅಂಥ ಇದು ದೇವ್ರಿಗೆ ಇದೇ ಕಲರ್ ಸೀರೆನೇ ಉಡಿಸ್ಬೇಕು ಈ ವರ್ಷ ಅನ್ನೋದು ತುಂಬ ಇದರಲ್ಲೇ ಬರ್ತಾ ಇರೋದ್ರಿಂದ, ಹಾಗಾಗಿ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಏನೋ ಅದು ಒಂದು ರೀಸನ್ ಇರುತ್ತೆ. ಪ್ರತಿ ಸತಿ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ಉಡಿಸ್ತಾ ಇದ್ರಿ, ಬಟ್ ಈ ವರ್ಷ ನೀವು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ಇನ್ನು ಸೀರೆ ಯಾರು ತಂದಿರಲ್ವೋ ಅವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಬೇಗ ಹೋಗಿ, ಯಾಕೆಂದರೆ ಅಂಗಡಿಯಲ್ಲಿ ನಿಂತ್ಕೊಳೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಮಲ್ಲೇಶ್ವರಮಲ್ಲೇ ಕೂಡ ತುಂಬ ಅಂದರೆ ತುಂಬ ಜನ ಇದ್ದರು. ಅಷ್ಟೊಂದು ಜನ ನಾನು ಅಷ್ಟು ಇದು ನೋಡಿರಲಿಲ್ಲ, ಅಷ್ಟು ಜನ ಇದ್ರು. ನನಗಂತೂ ಸಾಕಾಗೋಯ್ತು. ಬೆಳಗ್ಗೆ ಹೋಗಿರೋಳು ಇವಾಗ ಮನೆಗೆ ಬಂದಿದ್ದೀನಿ. ಅಷ್ಟು ಬೇಗ ಮುಗಿಸ್ಕೊಂಡು ನಾನು ಬಂದಿರೋ ಅಂಥದ್ದು, ಕಾಲೆಲ್ಲ ನೋವು ಬಂದ್ಬಿಡ್ತು. ಹಂಗಾಗಿ ಸ್ವಲ್ಪ ನರ್ವಸ್ ಆಗಿದ್ದೀನಿ. ನಾನು ಕೂಡ ಇವತ್ತು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾತಾಡ್ಬೋದಾಯಿತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ನಾನು ನಿಮಗೋಸ್ಕರ ವೀಡಿಯೋನ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು, ಸುಸ್ತಾಗಿದ್ರೂ ಕೂಡ ನಾನು ನಿಮಗೋಸ್ಕರ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಒಂದು ಲೈಕ್ ಮಾಡಿರಿ. ನನಗೆ ಇಷ್ಟೆಲ್ಲ ಸುಸ್ತಿದ್ರೂ ಬಂದು ನಿಮ್ಗೆ ಒಳ್ಳೇದಾಗಲಿ ಅಂತ ವೀಡಿಯೋ ಮಾಡ್ತಿದ್ದೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದೇವರಿಗೆ ಈ ವರ್ಷ ಬಂದಿರೋ ಅಂಥದ್ದು ಈ ಶನಿ ಗುರು ಈ ಥರ ಎಲ್ಲ ಏನು ಹೇಳ್ತಾರೋ, ಒಂದು ಅದೃಷ್ಟದ ಸಂಕೇತದಲ್ಲಿ ಒಂದು ನಮಗೆ ಬಂದಿರೋ ಅಂಥ ಕಲ್ಲರ್ ಇವತ್ತು ಈ ಕಲ್ಲರು. ನಿಮಗೆ ಇದರಲ್ಲಿ ಏನು ಕಾಣ್ತಾ ಇದೆಯೋ, ಇದು ಆಲ್ಮೋಸ್ಟ್ ಡಾರ್ಕು ಒಂಥರ ಸ್ಫಟಿಕ ಕಲ್ಲರ್ ಅಂತ ಬರುತ್ತೆ ನೋಡಿ. ಡಾರ್ಕ್ ಪಿಂಕು ಅಲ್ಲ, ಒಂಥರ ಇದು ನೇರಳೆ ಕಲರು ಅಲ್ಲ, ಅದರಲ್ಲೂ ಮೀಡಿಯಮ್ಮು. ಈರುಳ್ಳಿ ಕಲರ್ಗಿಂತ ಸ್ವಲ್ಪ ಡಾರ್ಕ್ ಇರುತ್ತೆ, ಪಿಂಕ್ಗಿಂತ ಸ್ವಲ್ಪ ಇದಾಗಿರುತ್ತೆ, ನೇರಳೆ ಕಲರ್ ಥರ ಅಂತ ಹೇಳ್ಬೋದು. ಅದಕ್ಕೆ ಬ್ಲೂ ಕಾಂಬಿನೇಷನ್ನು ನೋಡಿರ್ಬೋದು. ನಾನು ಚಿಕ್ಕಪೇಟೆನಲ್ಲಿ ಸೀರೆನ ಏನಾಯಿತು ಇದು ಕತೆ ಅಂತ ಅಂದರೆ, ನಾನು ಸುದರ್ಶನ್ಗೆ ಹೋಗಿ ಸೀರೆನ ಸೆಲೆಕ್ಷನ್ ಮಾಡಿದೆ. ಬಟ್ ಏನೋ ಗೊತ್ತಿಲ್ಲ ನನಗೆ, ನನ್ನ ಒಂದು ದೇವ್ರಿಗೆ ಇದೇ ಉಡಿಸ್ಬೇಕು ಈ ವರ್ಷ ಅನ್ನೋದು ಗೊತ್ತಿತ್ತು ಏನೋ ಗೊತ್ತಿಲ್ಲ. ಇದೇ ಕಾಂಬಿನೇಷನ್ ಇರೋವಂಥ ಸೀರೆ ತುಂಬಾ ಇಷ್ಟ ಆಯಿತು ನನಗೆ. ಈ ಕಲರ್ ಆಲ್ಮೋಸ್ಟ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂತ ತೊಗೊಂಡೆ. ಈಗ ರಾತ್ರಿಯಿಂದ ಹರಿದಾಡ್ತಾ ಇರೋ ಅಂಥದ್ದು ವಿಚಾರ ಏನಂದರೆ, ಇದೇ ಕಾಂಬಿನೇಷನಲ್ಲಿ ಸೀರೆನ ಉಡಿಸಿದ್ರೆ ಈ ವರ್ಷ ತುಂಬಾ ಒಳ್ಳೆಯದಂತೆ. ಒಂದು ಸತಿ ನೋಡ್ಕೊಂಬಿಡಿ ಈ ಕಲರ್ ಕಾಂಬಿನೇಷನ್ನು. ಇಲ್ಲ ನಿಮಗೆ ಈ ಕಲರ್ ಆಗಿರ್ಬೋದು, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಕಲರ್ ಸೀರೆ ಆಗಿರ್ಬೋದು, ಇಲ್ಲ ಈ ಕಲರ್ ಬಾರ್ಡರ್ ಆಗಿರ್ಬೋದು, ಇಲ್ಲ ನಿಮಗೆ ಈ ಕಲರ್ ಸೀರೆ ಆಗಿರ್ಬೋದು, ಈ ಕಲರ್ ಬಾರ್ಡರು ಸೇಮ್ ಸೀರೆ. ನನಗೆ ಪುಣ್ಯ ಅಂತ ಅನ್ಕೊತೀನಿ, ಗೊತ್ತಿಲ್ಲ ಎಷ್ಟು ಸೆಲೆಕ್ಷನ್ ಮಾಡಿದ್ರೂ ನನಗೆ ಈ ವರ್ಷ ಇದೇ ನನಗೆ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಸೀರೆನ ತೊಗೊಂಡಿದ್ದೀನಿ. ನೀವು ಸೀರೆ ತೊಗೊಳ್ಳೋವಾಗೂ ಆಗಲಿ, ಕವರಲ್ಲಿ ಪ್ಯಾಕ್ ಮಾಡಿ ಎತ್ತಿಟ್ಟಿರ್ತಾರಲ್ವ, ಅಂಥದನ್ನೇ ನೋಡಿ ತೊಗೊಳ್ಳಿ. ವೇರ್ ಮಾಡಿರಬಾರ್ದು ಅಂಥದನ್ನ ನೋಡಿ ತೊಗೊಳ್ಳಿ. ಯಾಕೆ ಅಂತ ಅಂದರೆ ಎಲ್ಲರ ಮೇಲೂ ಹಾಕಿ ತೋರಿಸ್ತಾ ಇರ್ತಾರೆ.
ನಿಮಗೆ ನೋಡಬೇಕಾ ಬೇಕಾದ್ರೆ ಮಿರರಿಂದ ದೂರ ಹಿಂಗೆ ಇಟ್ಕೊಂಡು ನೋಡಿ ಅಷ್ಟೇ. ಅದು ಬಿಟ್ಟರೆ ನೀವು ಕೂಡ ಮೈ ಮೇಲಂತೂ ಹಾಕ್ಕೋಬೇಡಿ. ಅದು ದೇವ್ರಿಗೆ ಉಡಿಸೋ ಅಂಥ ಸೀರೆ ಆಗಿರೋದ್ರಿಂದ ನಮಗೆ ಆದಷ್ಟು ಹುಷಾರಾಗಿ ನಾವು ಸೀರೆನ ಮಡಿ ಮೈಲಿಗೆಯಿಂದ ಉಡಿಸ್ಬೇಕು. ನನಗೆ ಖಂಡಿತವಾಗ್ಲೂ ನಿಮಗೆ ಈ ಥರ ಹೇಳಬೇಕು ಅಂತ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಇದೇ ಕಲರ್ ಸೀರೆನ ಉಡಿಸಿ ನಮಗೆ ರೇಷ್ಮೆ ಸೀರೆ ಎಲ್ಲ ತೊಗೊಳಕ್ಕಾಗಲ್ಲ ಅಂತ ಅಂದರೂ ಪರವಾಗಿಲ್ಲ, ಕಾಟನ್ ಸೀರೆಯಲ್ಲೇ ಕಾಂಬಿನೇಷನ್ ಸಿಗುತ್ತೆ ನಿಮಗೆ. ಈ ಕಲರ್ ಆಗಲಿ ಕಾಂಬಿನೇಷನ್ ಸಿಕ್ಕೇ ಸಿಗುತ್ತೆ, ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಇದೊಂದು ಫೋಟೋನ ಹೊಡ್ಕೊಳ್ಳಿ. ಇದು ತುಂಬಾ ಲಕ್ಕಿ ಅಂತೆ ಈ ಸತಿ ಇದು ಬಂದಿರೋವಂಥದ್ದು, ತುಂಬಾ ಲಕ್ಕಿ ಅಂತೆ. ನಾನು ಮಾತ್ರ ಪೂಜೆ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾಕೆ ಮೋಸ ಮಾಡಬೇಕು ಪಾಪ ಅಲ್ವಾ. ನನಗೆ ಒಳ್ಳೇದಾದರೆ ಸಾಕು ಅಂತ ನಾನು ಅಂದ್ಕೊಂಡಿಲ್ಲ ಯಾವತ್ತೂ. ನಿಮಗೂ ಕೂಡ ಒಳ್ಳೇದಾಗಲಿ ಈ ಸತಿ, ಲಕ್ಷ್ಮಿ ಉಡ್ಸೋರ್ಗಂತೂ ತುಂಬಾ ಒಳ್ಳೇದಾಗಲಿ ಅಂತ ಅಂದ್ಕೊಂಡಿರೋ ತುಂಬ ಜನ ತುಂಬ ಕಷ್ಟಪಟ್ಟಿರ್ತೀರ. ನನ್ನಿಂದ ಆದಷ್ಟು ಹೆಲ್ಪ್ನ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು. ಈ ಕಲರ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇದೇ ಕಲರ್ನ ಸ್ಯಾರಿ ಉಡಿಸಿ ಅಂತ ಹೇಳ್ತಾ, ಹಾಗೆ ಇವಾಗ ಟೈಮಿಂಗ್ಸು ಬಂದು ಪೂಜೆ ಮಾಡೋಕ್ಕೆ ನೀವು 4 ಗಂಟೆಗೆ ಎದ್ದು 5 ಗಂಟೆ ತಕ್ಕಲ್ಲೂ ರೆಡಿ ಮಾಡಿ. ರಾತ್ರಿ ಹೇಳ್ದಂಗೆ ನಾನು ಒಂದು ವಿಡಿಯೋ ನೋಡಿರ್ಬೋದು, ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಹಿಂದಿನ ದಿವಸ ಯಾವ ಥರ ಕೆಲಸ ಮಾಡ್ಕೊಬೇಕು, ಹಾಗೆ ಹಬ್ಬದ ದಿವಸ ಯಾವ ಥರ ಇರಬೇಕು ಅಂತ ಹೇಳಿದ್ದೀನಿ. ಹಾಗೆ ಕಳ್ಸೋಕ್ಕೆ ಏನೇನು ಹಾಕಬೇಕು ಅಂತ ಕೂಡ ಹೇಳಿದ್ದೀನಿ. ನಾನು ಕೂಡ ಎಲ್ಲ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ, ಕಳ್ಸೋ ಸಾಮಾನೆಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ಹಾಗೆ ಹೂವು ಅಂತೂ ಮಾತಾಡ್ಸೋದಕ್ಕೆ ಆಗಲ್ಲ, ಅಷ್ಟು ರೇಟ್ ಇದ್ದಾವೆ. ನೀವು ನೋಡಿಕೊಂಡು ತೊಗೊಂಬನ್ನಿ. ಸುಮ್ಮನೆ ದುಂದು ವೆಚ್ಚನೂ ಜಾಸ್ತಿ ಆಗುತ್ತೆ. ದೇವ್ರಿಗೆ ಒಂದು ಸೀರೆ ಮೇಲೆ ಒಂದು ಸಿಂಪಲ್ಲಾಗಿ ಒಂದು ಹಾರ ಹಾಕ್ಕೊಂಡ್ರೆ ಮಸ್ತು ಅಂತ ಅಂದ್ಕೊತೀನಿ, ಜಾಸ್ತಿ ಆಗುತ್ತೆ. ನೋಡಿಕೊಂಡು ತೊಗೊಳ್ಳಿ. ಹಾಗೆ ಪೂಜೆ ಟೈಮಿಂಗ್ಸು ಏನಪ್ಪ ಅಂತಂದರೆ, ಪೂಜೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 5:20ರಿಂದ ನಿಮಗೆ 8:15 ತಕ್ಕಲ್ಲೂ ಪೂಜೆ ಟೈಮಿಂಗ್ಸು ಚೆನ್ನಾಗಿದೆ. ಆ ಟೈಮಿಂಗ್ಸ್ ಒಳಗಡೆ ನೀವು ಪೂಜೆನ ಮಾಡ್ಬೋದು. ಅಲ್ಲಿ ಮುಂಚೆ ನೀವು ಪೂಜೆನ ಮಾಡೋ ಹಾಗಿಲ್ಲ. ನಾನು ಕೂಡ 4 ಗಂಟೆಗೇನೆ ಅಷ್ಟೊತ್ತಿಗೆ ಸ್ವಲ್ಪ ಪ್ರಿಪ್ರೇಷನ್ ಅಡುಗೆದೇನಾದ್ರು ಇತ್ತು ಅಂದರೆ ಅಲ್ಲಿಗೇನಾದ್ರು ಮಾಡಿಕೊಂಡು ನಾನು ಸ್ವಲ್ಪ ಎಲ್ಲ ರೆಡಿ ಮಾಡಿ ಹೆಚ್ಚಿಟ್ಕೊಂಡು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಅಡುಗೆ ಮನೆಗೆ ಹೋಗುವಂಥದ್ದು. ಪ್ರತಿ ವರ್ಷ ನಾವು ಏನು ಪೂಜೆನ 3:30-4 ಗಂಟೆ ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚೋದೆಲ್ಲ ಮಾಡ್ತಿದ್ವಿ. ಈ ವರ್ಷ ಹಂಗೆ ಮಾಡೋ ಆಗಿಲ್ಲ. ನಮಗೆ ಒಂದು ಟೈಮ್ ಅದಕ್ಕೆ ಅಂತ ಇರುತ್ತಲ್ವ, ಅದು ಕಳಸ ಸ್ಥಾಪನೆ ಅನ್ನೋದೇನಿರುತ್ತೆ, ನೀವು 5:20ರಿಂದ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ನೀವು ಯಾರೆಲ್ಲ ಸ್ವಲ್ಪ ಲೇಟಾಗಿ ಮಕ್ಕಳು ಮರಿ ಇರೋರೆಲ್ಲ ಇರ್ತಾರಲ್ವ, ಅವರು ಸ್ವಲ್ಪ ಲೇಟಾಗಿ ಮಾಡ್ಕೋಬೋದು. 8:15 ತಕ್ಕಲ್ಲೂ ಇರುತ್ತೆ. ನೀವು ತುಂಬ ನಿಧಾನಕ್ಕೂ ಮಾಡಿದ್ರು ನಡೆಯುತ್ತೆ. ಹಂಗಂತ ತುಂಬ ಲೇಟು ಅಂದರೆ 10:30-12 ಗಂಟೆಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಷ್ಟ್ರ ಮೇಲೆ ಮಾಡಬೇಕು ಅಂದರೆ 12 ಗಂಟೆ ಮೇಲೆ ನಿಮಗೆ ಟೈಮ್ ಚೆನ್ನಾಗಿರೋವಂಥದ್ದು ಅಂತ ಹೇಳ್ತಾ ಇಷ್ಟು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ದೇವ್ರಿಗೆ ನೈವೇದ್ಯ ಖಂಡಿತವಾಗ್ಲೂ ಈ ಸತಿ ಸಜ್ಜಿಗೆ ಮಾಡೋ ಹಾಗಿಲ್ಲ. ಸ್ವಲ್ಪ ನಿಮಗೆ ಪಂಚಾಮೃತ ಅಂತ ಏನಿರುತ್ತೆ ಅದನ್ನು ಮಾಡ್ಕೊಳ್ಳಿ. ದೇವರಿಗೆ ಈ ಸತಿ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋ ಹಾಗಿಲ್ಲ. ಈ ಸತಿ ಬಂದಿರೋ ಅಂಥದ್ರಲ್ಲಿ ಈ ಸಜ್ಜಿಗೆ ಅನ್ನೋದೇನಿದೆ ತುಂಬಾ ಶ್ರೇಷ್ಠವಾಗಿರೋವಂಥದ್ದು. ಹಾಗೆ ತುಂಬಾ ಲಕ್ಷ್ಮಿಗೆ ಇಷ್ಟವಾಗಿರೋವಂಥ ಸಜ್ಜಿಗೆ ಈ ಸತಿ ಮಾಡೋ ಹಾಗಿಲ್ಲ. ನೀವು ಅಷ್ಟು ಬೇಕು ಅಂತಂದರೆ ಹಿಂದಿನ ದಿವಸನೇ ರವೆ ಉಂಡೆ ಮಾಡಿರ್ತೀರಲ್ಲ ಅದನ್ನು ಇಡ್ಬೋದು. ಇಲ್ಲಾಂದರೆ ನೈವೇದ್ಯಕ್ಕೆ ನೀವು ಮನೆಯಲ್ಲಿ ಮೊಸರು, ಸಕ್ಕರೆ, ತುಪ್ಪ ಇದೆಲ್ಲ ಏನಿರುತ್ತೆ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಸ್ವಲ್ಪ ಅದನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ದೇವ್ರ ಮುಂದೆ ಇಟ್ಟಿರೋ ಅಂಥದ್ದು ತುಂಬ ಜನ ವೇಸ್ಟ್ ಮಾಡ್ತಾರೆ. ಆದಷ್ಟು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾ, ನೀವು ಕರೆದಿರೋ ಅಂಥ ಐಟಮ್ಸ್ಗಳು ಏನೇನಿರುತ್ತೆ ನಿಮ್ಮ ಮನಸಾರೆ ಏನಿಕ್ಕೊಂತಿರೋದನ್ನೆಲ್ಲ ಇಕ್ಕೊಬೋದು. ದೇವ್ರು ಅದನ್ನೆಲ್ಲ ಏನೂ ಕೇಳಲ್ಲ. ನಿನ್ನ ತೃಪ್ತಿ ನಿನಗೆ ಎಷ್ಟು ಆಗುತ್ತೋ ಅಷ್ಟನ್ನೇ ಕೇಳೋ ಅಂಥದ್ದು. ಇದೆಲ್ಲ ನಾವು ಆಡಂಬರಕ್ಕೋಸ್ಕರ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ, ಬೇರೆ ಯಾವುದು ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ ಆದಷ್ಟು ಅಂತ ಹೇಳ್ತಾ ಹಬ್ಬನ ಚೆನ್ನಾಗಿ ಮಾಡಿ. ಇನ್ನು ಹಬ್ಬದ ಕೆಲಸಗಳು ನನಗೂ ತುಂಬಾ ಇದ್ದಾವೆ, ಏನೇನೆಲ್ಲ ಮಾಡಬೇಕು ಅಂತ ಒಂದೊಂದು ಹೇಳ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.